ದಿಲ್ಲಿಯಿಂದ ಮೇಜರ್ ಜನರಲ್ ಇಂದ್ರಬಾಲನ್ ಅವರು ನಮ್ಮ ಒಂದು ಕರೆಗೆ ಇಮ್ಮಿಡಿಯೇಟ್ಲಿ ಬಂದಿದ್ದಾರೆ. ಅವರು ಎರಡು ಥರದ ಒಂದು ಸಂಶೋಧನೆಯನ್ನು ಮಾಡಲಿಕ್ಕೆ ದ್ರೋಣ ಮೂಲಕ ಅದು ಸಹ ನೀರಿನಲ್ಲಿ ಮತ್ತು ಜಮೀನು ಮೇಲೆ ಏನಾದರೂ ಇದ್ದರೆ ಅದನ್ನು ಕಂಡುಹಿಡಿಯುವಂಥ ಸಾಧ್ಯತೆಯನ್ನು ಇವತ್ತು ಮಾಡಿದರು. ನೇವಿ ಮತ್ತು ಆರ್ಮಿಯವರು ನಮಗೆ 2 ಪಾಯಿಂಟನ್ನು ಏನು ಕೊಟ್ಟಿದ್ರು, ಆ 2 ಪಾಯಿಂಟು ಮತ್ತು ಇವರು ಕೊಟ್ಟಿದ್ದಂಥ 2 ಪಾಯಿಂಟು ಮ್ಯಾಚ್ ಆಗಿದೆ, ನೋ ಡೌಟ್. 3ನೇ ಪಾಯಿಂಟು ಈ ಒಂದು ದೊಡ್ಡ ಪಾಯಿಂಟ್ ಏನು ಅವ್ರು ಹೇಳ್ತಾ ಇದ್ದಾರೆ ಅದರ ಪಕ್ಕದಲ್ಲಿ 3ನೇ ಪಾಯಿಂಟ್ ಕಾಣ್ತಾ ಇದೆ. ಮತ್ತೊಂದು 4ನೇ ಪಾಯಿಂಟು ಇನ್ನೂ ತನಕ ಅವರಿಗೆ ಖಚಿತ ಆಗಲಿಲ್ಲ. ಅದು ಇವತ್ತು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಪ್ರಾಸೆಸ್ ಮಾಡ್ತಾರೆ ಈಗ ಅದನ್ನು, ಅಂದರೆ ಅವರ ಇದರೊಳಗಿಂದ ಹೆಚ್ಚು ಮಣ್ಣಿನ ಲೇಯರ್ಸ್ ಗೊತ್ತಾಗ್ತದೆ ಅವರಿಗೆ. ಮಣ್ಣಿನ ಲೇಯರ್ಸನ್ನು ವಾಶ್ ಮಾಡಿ ಅದನ್ನು ಅವ್ರ ಸಿಸ್ಟಮ್ನಲ್ಲಿ ಇವತ್ತು ರಾತ್ರಿ ಸ್ಟಡಿ ಮಾಡಿಕೊಂಡು ಎಕ್ಸಾಕ್ಟ್ ಟ್ರಕ್ ಯಾವುದಿರ್ಬೋದು, ಟವರ್ ಯಾವುದಿರ್ಬೋದು, ಕ್ಯಾಬಿನ್ ಯಾರಿರ್ಬೋದು. ನಮಗೆ 3 ಪ್ರಶ್ನೆಗಳಿದ್ದಾವೆ. ಒಂದು ಟ್ರಕ್ಕು, ಒಂದು ಕ್ಯಾಬಿನು ಯಾವುದು ಟ್ಯಾಂಕರ್ ಹರಿದು ಹೋದಂಥ ಒಂದು ಕ್ಯಾಬಿನ್, 3ನೇದು ಒಂದು ಟವರ್, 4ನೇದು ಒಂದು ರೇಲಿಂಗ್ ಸಿಕ್ಕಿದೆ ಅವರಿಗೆ. ರೇಲಿಂಗ್ ಅಂದರೆ ಹೆಂಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಉದ್ದ ಇದೆ ಮತ್ತು ಅದು ಗ್ಯಾಪ್ ಇದೆ. ಈ 4 ಪಾಯಿಂಟ್ಗಳನ್ನು ಅವರು ಇವತ್ತು ಬೆಳಗಿನಿಂದ ಇವತ್ತು ಸಂಜೆ ತನಕ ಈಗ ಇದು ಮಾಡಿದ್ದಾರೆ. ಮತ್ತು ನಾಳೆನೂ ಅವರು ನಮ್ಮ ಕಾರ್ಯಾಚರಣೆಯನ್ನು ಮುಂದೆ ಮಾಡ್ತಾಯಿದ್ದಾರೆ. ಅದಕ್ಕೆ ಈಗ ನಮ್ಮ ಹತ್ರ ಸುಮಾರು 30ರಿಂದ 40 ಮೀಟರ್ ಮೇಲೆ ಗ್ಯಾಪ್ ಇದೆ. ಏನು ಈ ಜಾಗದ ಗ್ಯಾಪ್ 40 ಮೀಟರ್ ಮೇಲಿದೆ. ಆದ್ದರಿಂದ ನಮ್ಮಲ್ಲಿ ಇರುವಂಥ 3 ಬಾಡೀಸ್ ಅಂತ ಹೇಳ್ತೇನೆ ನಾನು. ಒಂದು ಅರ್ಜುನ್, ಜಗನ್ನಾಥ್ 2ನೇದು, 3ನೇವನು ಲೋಕೇಶ್, 4ನೇವನು ಶ್ರವಣನ್ನ. 1 ಮಿನಿಟ್ ಬಾಸ್ ಪ್ಲೀಸ್. ಶರವಣಂದು ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಶರವಣ್ ಅಂತ ಹೇಳ್ಕೊಂಡು ನಾವೇನು ಅಂದಾಜು ಮಾಡ್ತಾ ಇದ್ದೇವೆ, ಒಂದು ಹಾಫ್ ಬಾಡಿ ಸಿಕ್ಕಿದೆ. ಆ ಹಾಫ್ ಬಾಡಿ ಮೇಲೆ ನಾವು ಏನು ಮಾಡಿದ್ದೇವೆ, ಶರವಣರ ತಂದೆ ತಾಯಿಯರ DNA ಅಡ್ಮಿನಿಸ್ಟ್ರೇಷನ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಳಿಸಿದ್ದಾರೆ. ಇವತ್ತು ರಿಪೋರ್ಟ್ ಬರಬೇಕಿತ್ತು, ಇವತ್ತು ರಿಪೋರ್ಟ್ ಬಂದಿಲ್ಲ, ನಾಳೆ ಮೋಸ್ಟ್ಲಿ ಸಿಗ್ಬೋದು ಅಂತ ಅಂದಾಜಿದೆ. ಬಟ್ ನಮಗೆ ಇವತ್ತು ಇವರ ಒಂದು ಕಾರ್ಯದಿಂದ ಏನು ಗೊತ್ತಾಯ್ತು ಅಂತ ಹೇಳಿದರೆ 3-4 ಪಾಯಿಂಟ್ಗಳು ಖಚಿತವಾಗಿದೆ. ಅದ್ರ ಬಗ್ಗೆ ಬೇರೆ ಸಂಕೋಚನೆ ಇಲ್ಲ, ಅರ್ಥ ಆಯ್ತಲ್ಲ. ಮತ್ತು ಎಷ್ಟು ಇವತ್ತೊಂದು ಮಾತು ಹೇಳಿದ್ರು ಅವರು, ಏನು ಅರ್ಜುನ್ ಬಗ್ಗೆ ಹೆಚ್ಚಿನ ಆಸಕ್ತಿ ಅಂದರೆ ಏನಿತ್ತು, ಆ ಕ್ಯಾಬಿನ್ನಲ್ಲಿ 17,000 ಆಕ್ಸಿಜನ್ ಲಿಮಿಟ್ ಏನಿತ್ತಲ್ಲ, 17,000 ಲೀಟರ್ ಆಕ್ಸಿಜನ್ ಇತ್ತಲ್ಲ, ಅದರಿಂದ ಮನುಷ್ಯನಿಗೆ 6 ಡೇಸ್ ತನಕ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಂಥ ಟೈಮ್ನಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಹೇಳ್ತೇನೆ. ಜೀವಂತ ಬಾಡಿ ಇದ್ದರೆ ನಾನು ಸಹ ಇಂಟ್ರೆಸ್ಟ್ ತಗೊಳ್ತಿದ್ದೆ, ಅರ್ಥ ಆಯ್ತಲ್ಲ. ಆದರೆ ಇವತ್ತೇನಾಗಿದೆ, 6 ಡೇಸ್ ಪಾಸ್ ಆಗಿದೆ. ಮತ್ತು ನಮ್ಮ ಹತ್ರ ಅವರು ಒಂದು ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ, ಅದು ನೀರಲ್ಲೇ ಇದ್ದರೆ ಈ 8 ನಾಟಿಕಲ್ ಮೈಲ್ಸ್ ಸ್ಪೀಡ್ ಇದೆ ನೀರಿನ ಒಂದು ಕರೆಂಟ್, ಅಂಡರ್ ವಾಟರ್ ಕರೆಂಟ್ ಅಂತಾರೆ, ಕೆಳಗಿನ ಕರೆಂಟ್. ಅದು 2 ಮೀಟರ್ ಇದ್ದರೆ ಮಾತ್ರ ಸೂಕ್ತ, 2 ನಾಟಿಕಲ್ ಮೈಲ್ ಇದ್ದರೆ. ಇದು 6 ನಾಟಿಕಲ್ ಮೈಲ್ ಡಿಫ್ರೆನ್ಸ್ ಇದೆ. ಅಂಥ ಒಂದು ಪೊಸಿಷನ್ನಲ್ಲಿ ಒಬ್ಬರನ್ನು ನೋಡ್ಲಿಕ್ಕೆ ಹೋಗಿ ಇಬ್ಬರು ಬೇರೆಯವನು ತೊಂದರೆಗೆ ಬೀಳಬಾರ್ದು. ಆದ್ದರಿಂದ ಇದನ್ನು ನೇವಿ ಹತ್ರ ಡಿಸ್ಕಸ್ ಮಾಡಿ, ನೇವಿಯವರು ಮ್ಯಾಕ್ಸಿಮಮ್ 3 ಪಾಯಿಂಟ್ವರೆ ತನಕ ರಿಸ್ಕ್ ತೊಗೊಳ್ಬೋದು. ಆ ರಿಸ್ಕ್ ತೊಗೊಂಡ್ರೆ ನಾಳೆ ಅಥವಾ ಇದರೊಳಗೆ ಒಂದು ಏನು ಡಿಸಿಷನ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇವತ್ತು 3 ಬಾಡಿಗಳಿದ್ದಾವೆ. ಇವತ್ತು ರಾತ್ರಿ ನಾವು ನನ್ನ ಒಂದು
ವಿಚಾರವನ್ನು ಇವ್ರ ಹತ್ರ ಹೇಳಿದೆ ನಾನು. ಅದೇನಾಗಿದೆ, ಈ ರೋಡ್ ಎಡ್ಜ್ ಉಂಟಲ್ಲ, ರೋಡ್ ಎಡ್ಜಿನಲ್ಲಿ ಓಲ್ಡ್ ರೋಡ್ ಎಡ್ಜ್ನಲ್ಲಿ ಮನೆ ಇತ್ತು, ಅಂಗಡಿ ಇತ್ತು, ಅಂಗಡಿ ಕೆಳಗೆ ಮನೆ ಇತ್ತು. ಮತ್ತು ಮಣ್ಣು ಇಲ್ಲಿಂದ ಬಂದು ಇದು ಹೀಗೆ ಹೋಗಿದೆ. ಒಂದನೊಮ್ಮೆ 3 ಬಾಡಿ ಅಥವಾ ಜೀವಂತ ಬಾಡಿ ಒಬ್ಬರದು. ನಾನು ಇವತ್ತಿನ ತನಕ ಅರ್ಜುನ ಸತ್ತಿದಂತ ನಾನಂತೂ ಹೇಳಿಕ್ಕೆ ಬಯಸಿಲ್ಲ. ಯಾಕಂತೇಳಿದ್ರೆ ಪಾಪ ಅವರು ಆ ಥರ ಪ್ರೇಯರೇ ಆ ಥರ ಮಾಡ್ತಾಯಿದ್ದಾರೆ, ಅವರು ಜೀವಂತ ಇದ್ದಾನಂತ ತಿಳ್ಕೊಂಡು. ಅದಕ್ಕೆ ನಾವು ನನ್ನ ಪ್ರಶ್ನೆನೇ ಇಲ್ಲ. ಆದರೆ ನಮಗೇನು ಪ್ರಶ್ನೆ, ಈಗ ಇದು ಗಾಡಿ ಆದರೆ ಒಂದನೊಮ್ಮೆ ಈ 3 ಬಾಡಿಗಳು ಇಲ್ಲಿದ್ದರೆ ಚಾ ಕುಡಿಲಿಕ್ಕೆ ಬಂದವರು ಅಂತ ಹೇಳ್ಕೊಂಡು ಆ ಒಂದು ವಿಚಾರದಲ್ಲಿ ಇವತ್ತು ರಾತ್ರಿ ನಿಮ್ಗೆ ಗೊತ್ತುಂಟು ಮತ್ತೊಂದು ವೆಹಿಕಲನ್ನು ತಂದಿದ್ದೇವೆ. ಅದನ್ನು ತಂದು ಈ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೇವೆ. ರಾತ್ರಿ ತನಕ ಇದನ್ನು ಕಾರ್ಯಾಚರಣೆನ ಮುಗಿಸಿ ನಾಳೆ ತನಕ ಪ್ರಯತ್ನವನ್ನು ಪಡ್ತೇವೆ. ಅವ್ರು ಹೋಗಲಿ ಏನು ಹೇಳಿ. ಹಾಂ, ಏನು ಗೊತ್ತುಂಟ, ನಾನು ನಿಮ್ಗೆ ಒಂದು ಮಾತು ಹೇಳ್ತೇನೆ. ಇದು ನನ್ನ ವಿಚಾರದ ಪ್ರಕಾರ ನಾವು ನಾಳೆ ಡ್ರೆಜ್ಜರಿಗೂ ಸಹ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅರ್ಥ ಆಯ್ತಲ್ಲ? ಅದಕ್ಕೆ ನಾಳೆ ಇವರಿಗೆ ಸರ್ವಿಸ್ ಏನು ನೀರಿನ ಡೆಪ್ತ್ ಅಪ್ ಟು ಕೊಂಕಣ್ ರೈಲ್ವೆ ಬ್ರಿಡ್ಜ್ ಮತ್ತು ಗಂಗಾವಳಿ ಬ್ರಿಡ್ಜ್ ಹೊಸದಾಗಿ ಆಗಿದ್ದು ಅರ್ಧ, ಅಲ್ಲಿ ತನಕ ಎಷ್ಟು ನೀರಿನ ಡೆಪ್ತ್ ಇದೆ ಅಂತ ಹೇಳ್ಕೊಂಡು ಅದನ್ನು ನಾಳೆ ಕಂಡುಹಿಡಲಿಕ್ಕೆ ಹೇಳಿದ್ದೇನೆ. ಅಂಥದ್ದೇನಾದರೂ ಪೊಸಿಷನ್ ಬಂದರೆ ಸಮುದ್ರದಿಂದ ಅದಕ್ಕೆ ಸಿ ಗೋಯಿಂಗ್ ಯಾರು ಇರ್ತಾರೆ, ನಮ್ಮ ವೆಸಲ್ ಮಾಸ್ಟರ್ ಮತ್ತು ವೆಸಲ್ ಡ್ರೈವರ್, ವೆಸಲ್ ಇಂಜಿನ್ಸ್ ಎಲ್ಲ ಇರ್ತಾರೆ ತಜ್ಞರು, ಅವ್ರ ಹತ್ರ ಅದನ್ನು ತರಲಿಕ್ಕೆ ಆಗೋದಿದ್ದರೆ ಅದನ್ನು ಸಹ ಪ್ರಯತ್ನ ಪಡ್ತೇನೆ. ಮತ್ತು ಇವತ್ತು 2 ಮಷಿನ್ ಆಗಿದೆ, 1 ಮಷಿನ್ ಇವತ್ತು ಬೆಳಿಗ್ಗೆ ಬಂದಿದೆ. ಮತ್ತು ಫ್ಲೋಟಿಂಗ್ ಫಂಟೂನ್ ಅಂತೇವೆ, ಅದನ್ನು ಹೇಳಿದ್ದೇನೆ. ಅದು ಸಹ ಫಂಟೂನ್ ಬಂದರೆ ನಾವು ನೀರಲ್ಲಿ ಬಿಟ್ಟರೆ ನಾವು ಮುಂದೆ ಹೋಗಿ ಯಾರಾದರೂ ಡೈವಿಂಗ್ ಮಾಡೋರು ಗೋವಾದಿಂದನೂ ಹೇಳಿದ್ದೇನೆ, ಅವರಿಗೂ ಸಹ ಕರೆಸಿ ನಾವು ಈ ಪ್ರಯತ್ನವನ್ನು ಮಾಡುವ. ನನ್ನ ತಲೆಯಲ್ಲಿ ಇವತ್ತು ಇಷ್ಟೆಲ್ಲ ಮಾತಾಡುವಾಗ ನನಗೇನು ಕಾಣ್ತಾ ಇದೆ, ಚಾ ಕುಡಿ ಅಂಗಡಿಯಲ್ಲಿ ಅವ್ರು ಕೂತ್ಕೊಂಡು ಅಲ್ಲೇ ಸರಿದಿದ್ದರೆ ಕ್ಯಾಬಿನ್ ಹೋಗಿರಬೇಕು. ಯಾಕಂತೇಳಿದ್ರೆ ನಮ್ಮಲ್ಲಿ ಆ ಗಾಡಿಯೊಳಗೆ 3 ಜನ ಮಲಗಿಲ್ಲ, ಮಲಗಿದ್ರೆ ಒಬ್ಬನೇ ಮಲಗಿರ್ತಾನೆ ಅರ್ಜುನ್. ನಮ್ಮಿಬ್ಬರು ಆ ಹೋಟೆಲ್ನಲ್ಲೇ ಇದ್ದರು. ಅದಕ್ಕಾಗಿ ಆ ಡೌಟ್ ಕ್ಲಿಯರ್ ಮಾಡಲಿಕ್ಕೆ ಈಗ ನೈಟ್ ನಾನು ಸ್ಟಾರ್ಟ್ ಮಾಡ್ತೇನೆ. ಮತ್ತು ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ 2 ಮಷಿನ್ ತಂದಿದ್ದೇನೆ. ಫುಲ್ ನೈಟ್ ನಾನು ಟ್ರೈ ಮಾಡ್ತೇನೆ. ಮಳೆ ಬಂದರೆ ಸ್ಟಾಪ್ ಮಾಡ್ತೀನಿ, ಯಾಕಂತೇಳಿದ್ರೆ ಮೇಲಿಂದ ಜರುಗಿದ್ರಿನ ಪ್ರಾಬ್ಲಮ್ಮು. ನಾನು ನಿಮ್ಗೊಂದು ಹೇಳಿ, ಇದಕ್ಕೆ ನಮ್ಮಲ್ಲಿ ನಾವೇನು ಹೇಳ್ತೇವೆ ಗೊತ್ತುಂಟ, ನಮ್ಮ ಈ ಲೋಕಲೈಟ್ ಸ್ವಿಮ್ಮಿಂಗ್ ಜನ ಇದ್ದಾರಲ್ಲ, ಅಂಥದ್ದೇನಾದರೂ ಪರಿಸ್ಥಿತಿ ಅವರೇ ಗಟ್ಟಿ ಇದ್ದಾರೆ. ನಾನು ಇವತ್ತು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಪ್ರಾಕ್ಟಿಕಲಿ ನೋಡುವ. ನಮ್ಮಲ್ಲಿ ಭಾಳಷ್ಟು ಜನ ನಾನು ನಾಳೆ ಇದರೊಳಗೆ ಬೆಳಿಗ್ಗೆ ತನಕ ಏನಾದರೂ ಇಲ್ಲಿ ಸಿಕ್ಕಿದರೆ ನಿಮ್ಗೆ ರಾತ್ರಿ ಯಾಕೆ ನಾನು ನಿಮ್ಗೆಲ್ಲರೂ ಏಳಿಸ್ಕೊಂಡು ಹೇಳಿಸ್ತೇನೆ. ನಮಗೆ ಮೇಲಿಂದು ಪ್ರೆಷರ್ ಭಾಳಷ್ಟಿದೆ. ಅಲ್ಲಿ ಏನಾಗಿದೆ, ನಮ್ಮಲ್ಲಿ ದಿಲ್ಲಿಯಲ್ಲಿ ಮೊನ್ನೆ ಸೆಷನ್ನಲ್ಲಿ ನಾವೇನೂ ಕೆಲಸ ಮಾಡಿಲ್ಲ ಅಂತ ದೊಡ್ಡ ಗಲಾಟೆ ಆಗಿದೆ. ನಾನು ಇವತ್ತು ಹೇಳ್ತೇನೆ ವಾಹಿನಿ ಮುಖಾಂತರ, ನಾನು ನನ್ನ ಚುನಾವಣೆಗೂ ಸಹ ಇಷ್ಟು ಕೆಲಸ ಮಾಡಿಲ್ಲ. ಇದನ್ನು ನಾನು ನಿಮ್ಮ ವಾಹಿನಿ ಮುಖಾಂತರ ತಿಳಿಸ್ಲಿಕ್ಕೆ ಹೇಳ್ತೇನೆ. ಯಾರು ಅಲ್ಲಿ ಮಾತಾಡಿದ್ರಲ್ಲ, ಅವನು ಬದುಕಿರ್ತಾನೆ ಅಂತ ಹೇಳಿದ್ಮೇಲೆ ನಮಗೂ ಒಂದು ಖುಷಿ ಇರ್ತದೆ. ಅಂಥ ಕೆಲಸವನ್ನು ಇವತ್ತು 10ನೇ ದಿವಸ ನಾನು ಕಂಟಿನ್ಯೂಸ್ ನಾನ್ ಸ್ಟಾಪ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ದೊಡ್ಡ ಕಂಪ್ಲೇಂಟ್ ಆಗಿದೆ. ನಮ್ಮ ಪಾಪ ಯಾರು ಇವರು ಸಹ ಯಾರು ನಮ್ಮ ಉಸ್ತುವಾರಿ ಸಚಿವರು 3 ದಿವಸ ಇಲ್ಲಿದ್ದರು, ಅವರು ಅಲ್ಲೂ ಹೋದರು. ಆದರೆ ನಾವು 10 ದಿವಸ ಇವತ್ತು ಈ ಜಾಗ ಖಾಲಿ ಮಾಡಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಪ್ರಶ್ನೆ ಸುಳ್ಳು ಅಂತ ಆದರೆ ನೀವು ಈಗಲೇ ನನಗೆ ಕೇಳಿ. ಇಲ್ಲ, ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಂದಾಗ ಒಂದೇ ಒಂದು ಮಾತು ಹೇಳಿದರು, ಸತೀಶ್ ಈ ಶುಡ್ ನಾಟ್ ಕಮ್ ಅಂತ ಹೇಳ್ಕೊಂಡು. ನೀನು ಅಲ್ಲಿ ತನಕ ಸೆಷನಿಗೆ ನೀವು ಬರ್ಕೂಡ್ದು ಅಂತ ಹೇಳಿದರು.
ಆದರೆ ಅಲ್ಲಿ ಹೋಗಿ ದಿಲ್ಲಿಯಲ್ಲಿ ಸೆಷನ್ನಲ್ಲಿ ಬೇರೆದೇ ಒಂದು ವಾತಾವರಣ ಬಂತು. ಏನಂತ ಹೇಳಿದ್ರೆ ನಮ್ಮ ಕುಮಾರಸ್ವಾಮಿಗಳಲ್ಲಿ ಹೋದ ನಂತರನೇ ಇಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಆಗಿತ್ತು ಅಂತ ತಿಳ್ಕೊಂಡು, ದಯವಿಟ್ಟು ಇದರ ಬಗ್ಗೆ ತಾವೇ ಬೇಕಾದ್ರೆ ಅದನ್ನ ಒಂದು ಹೇಗೆ ಬರೆಯುವುದಂತ ನೀವು ಬರೀರಿ, ಸತ್ಯವನ್ನ ಬರೀರಿ ಅಷ್ಟೇ. ನಾನು ನೀವು ಸುಳ್ಳು ಬರೀತೆ ಅಂತ ಹೇಳಿಲ್ಲ, ಸತ್ಯವನ್ನ ತಿಳಿಸಬೇಕು. ಪ್ರಾಮಾಣಿಕವಾದ ಕೆಲಸ ಮಾಡುವವರಿಗೆ ಯಶಸ್ಸು ಸಿಗ್ತದೆ, ಯಶಸ್ಸು ಸಿಗುವುದಿಲ್ಲ ಬೇರೆ. ಆದರೆ ಮಾಡಿದಂಥ ಘಟನೆಗಳನ್ನು, ಮಾಡಿದಂಥ ಕೆಲಸಗಳನ್ನು ಇಲ್ಲಿ MLA ಇಲ್ಲ ಅಂತ ಹೇಳಿದ್ರೆ ಎಷ್ಟು ದುಃಖ ಆಗ್ಬೋದು. ನೀವು ಒಪ್ತಿರೋ ಇಲ್ಲ, ನಾವು ಗುಡ್ಡದ ಕೆಳಗೆ ನಿಂತು ಕೆಲಸ ಮಾಡಿದ್ದೇವೆ, ಹೌದಾ? ಗುಡ್ಡದ ಕೆಲಸಗಳೇ ನಿಂತು ಮಾಡಿದ್ದೇವೆ. ಅಲ್ಲ, ಅಲ್ಲಿ ಅವರು ಹೋಗಿ ಹೇಳ್ಬಿಟ್ರು, ಮತ್ತೆ ಇದನ್ನ ನಮ್ಮ ಮೇಲೆ ಬಾಂಬ್ ಹಾಕ್ಬಿಟ್ರು. ಇವತ್ತು ನನಗೆ ಪ್ರಾಮಾಣಿಕವಾಗಿ 3 ಜನರ ಪ್ರಯತ್ನವನ್ನ ಮೇಲೆ 2 ಗಾಡಿ ಇಟ್ಟರೆ ಕೆಳ 1 ಗಾಡಿ ಇಟ್ಟು ಮಾಡಿದ್ದೇನೆ. ಇದು ನಿಮ್ಗೆ ಕರ್ಕೊಂಡು ಸಹ ಹೋಗಿ ನಾನು ತೋರಿಸಿದ್ದೇನೆ. ಅವರು ಬಿಡುವುದಿಲ್ಲ ಅಂತ ಪೊಸಿಷನ್ ಬಂದಾಗ ನನ್ನನ್ನು ಅರೆಸ್ಟ್ ಮಾಡಿ ಅಂತ ನಿಮ್ಗೆ ಕರ್ಕೊಂಡು ಹೋಗಿದ್ದೆ. ನಾನು ಮಾಧ್ಯಮದವರಿಗೆ ನಿಮ್ಮ ಕೈ ಮುಗಿದು ಹೇಳ್ತೇನೆ, ಸತ್ಯ ಸಂಗತಿಯನ್ನು ಮತ್ತೊಂದು ಸಲ ಬಿಟ್ಟು. ಯಾಕಂತ ಹೇಳಿದ್ರೆ ನನ್ನ ಹೆಸರು ಹಾಳು ಮಾಡ್ಬೋದು, ಅವಶ್ಯಕತೆ ಇಲ್ಲ. ನಾನು ಬಿಡು ಅಂದರೆ ಇವತ್ತು ನಾಳೆನೂ ರಿಸೈನ್ ಮಾಡಲಿಕ್ಕೆ ರೆಡಿ ಇದ್ದೇನೆ. ಆದರೆ ನಾನು ಈ ನಮ್ಮ ಜನರ ನನಗೆ ಗೋಲ್ ನನಗೆ ಗೊತ್ತುಂಟು, ಜನರ ಸಲುವಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ನಾನು ಫುಲ್ಫಿಲ್ ನನಗೇನು ಅಂಥದ್ದೇನು ಈ ರಾಜಕಾರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನನ್ನ ರಾಜಕಾರಣ ನಿಮ್ಗೆ ಗೊತ್ತಿರ್ಬೋದು, ನಾನು ಪಕ್ಕಾ ನಿಜವಾದ ರಾಜಕಾರಣಿನೇ ಅಲ್ಲ. ನಾನು ಜಸ್ಟ್ MLA, ಐ ಆಮ್ ವರ್ಕಿಂಗ್ ಫಾರ್ ಮೈ ಪೀಪಲ್. ಇವತ್ತು ನಿಮ್ಗೆ ಅದು ಗೊತ್ತಿರ್ಬೋದು. ನಾವು ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ಮಾತು ಹೇಳಿದ್ವಿ, ನಮ್ಗೆ 11 ಕೋಟಿ ಡಿಫ್ರೆನ್ಸ್ ಅಮೌಂಟನ್ನು ಯಾಕೆ ಕೊಡ್ತಾ ಇಲ್ಲ, ನಮಗೆ ಇಲ್ಲಿ ಏರ್ಪೋರ್ಟ್ ಬೇಡ ಅಂತ ಹೇಳಿದೆ ನಾನು ಆ ದಿವಸ. ನಮ್ಮಲ್ಲಿ ಯಾರು ಹೋಗ್ತಾರೆ ಏರ್ಪೋರ್ಟ್ನವರು? SC ST ಅವರು ನಮ್ಮ ಜನ ಏರ್ಪೋರ್ಟ್ನಲ್ಲಿ ಹೋಗೋರು ಇದ್ದಾರಾ? ಅದಕ್ಕೆ ಗೌಡ್ರು ನಾವು ಹೋಗೋರು ಇದ್ದಾರಾ? ಯಾರು ಹೋಗ್ತಾ ಇದ್ದಾರೆ? ಇವರೆಲ್ಲರೂ ವ್ಯಾಪಾರಸ್ಥರು ದೊಡ್ಡವರೇ ಹೋಗೋರಲ್ಲ. ಅದಕ್ಕೆ ಜಮೀನಿಗೆ ಯೋಗ್ಯ ಬೆಲೆ ಕೊಡಿ ಅಂತ ಹೇಳಿದ ಮೇಲೆ 11 ಕೋಟಿಯನ್ನು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಸಹ ಕ್ಲಿಯರ್ ಮಾಡಿದ್ದಾರೆ. ಮೊನ್ನೆ ಹಾರವಾಡದಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೂ ಸಹ ಹಣವನ್ನು ಬಿಡುಗಡೆ ಮಾಡ್ತಾ ಅಂತ ಹೇಳಿದ್ದಾರೆ. ದಯವಿಟ್ಟು ತಾವು ನನಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.